ಹಾಯ್ ಫ್ರೆಂಡ್ಸ್, ಬೆಂಡೆಕಾಯಿ ಇವತ್ತು ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ಕಡಲೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಮತ್ತು ಬೆಂಡೆಕಾಯಿ ಹಾಕ್ಕೊಳ್ಳಿ. ಅಂದರೆ ಉದ್ದಕ್ಕಾಗಿ ಕಟ್ ಮಾಡಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ತೀನಿ. ನಾನು ಇದನ್ನು ಮಾಡಬಾರ್ದು ಮಾಡಿ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಳ್ಬೇಕು. ಈಗ ನೀರ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿ ಈರುಳ್ಳಿ ಮೊದಲು ಹಾಕೋಬಾರ್ದು, ಬೆಂಡೆಕಾಯಿ ಹಾಕ್ಕೊಳ್ಬೇಕು. ಇದನ್ನು ಇಸ್ಕೊಳ್ತಾ ಬನ್ನಿ. ಅಂದರೆ ಈ ಅಂಟಿದೆಯಲ್ಲ ಬೆಂಡೆಕಾಯಲ್ಲಿ, ಅದು ಹೋಗೋವರೆಗೂ ಹುರಿಬೇಕು. ಸ್ವಲ್ಪ ಹಾಗೆ ಹುರಿತಾ ಇರಬೇಕು. ಅಂತ ಹೋಗ್ಬೋದು. ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೋದು, ಲೋ ಫ್ಲೇಮಲ್ಲಿ ಬೇಡ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಮತ್ತು ಒಂದು ಸ್ಪೂನ್ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಒಂದು ಚಿಕ್ಕ ಲೋಟದಲ್ಲಿ ಒಂದಷ್ಟು ನೀರು ಹಾಕೋಬೇಕು. ಸ್ಮಾಲ್ ಇದರಲ್ಲಿ ಅಂದರೆ ನಿಮ್ಮ ಮಾಮೂಲಿ ಫ್ಲೇಮ್ ಮೊದಲೇ ಕಮ್ಮಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಹೊತ್ತು ಕವರ್ ಮಾಡಿ ಆಗಾಗ ಸ್ವಲ್ಪ ತಿರ್ಸ್ಕೊಡಿ. ನೋಡಿ ಫ್ರೆಂಡ್ಸ್, ಇದಾಗಿದೆ ನೋಡಿ, ಬೆಂದಿದೆ ನೋಡಿ. ಲಾಸ್ಟಲ್ಲಿ ಮ್ಯಾಜಿಕ್ ಮಸಾಲ ಹಾಕಿ ಇದನ್ನು ಸರಿ ಟರ್ನ್ ಮಾಡ್ಕೊಳ್ಳಿ. ಆಯಿತು, ರೆಡಿ. ಥ್ಯಾಂಕ್ ಯು.